ಇನ್ನು ಸ್ಯಾಂಡಲ್ವುಡ್ನ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ. ಸುಲ್ತಾನ್ ಪಾಳ್ಯ ನಿವಾಸ ತಲುಪಿದಂಥ ಪಾರ್ಥಿವ ಶರೀರ ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿರುವಂಥ ನಿವಾಸ ಸುಲ್ತಾನ್ ಪಾಳ್ಯದ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ನಟರು ಬ್ಯಾಂಕ್ ಜನಾರ್ದನ್ ಸುಲ್ತಾನ್ ಪಾಳ್ಯ ನಿವಾಸ ತಲುಪಿದಂಥ ಪಾರ್ಥಿವ ಶರೀರ ಸುಮಾರು 4 ದಶಕಗಳಿಗೂ ಹೆಚ್ಚಿನ ಕಾಲ ಸುಮಾರು 500 ಸಿನಿಮಾಗಳಲ್ಲಿ ನಟಿಸಿದಂಥ ಹೆಗ್ಗಳಿಕೆ ಬ್ಯಾಂಕ್ ಜನಾರ್ದನ್ ಅವರದು. ಸುಲ್ತಾನ್ ಪಾಳ್ಯದ ಮನೆ ಬಳಿ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮಣಿಪಾಲ್ ಆಸ್ಪತ್ರೆಯಿಂದ ಈಗ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ಸುಲ್ತಾನ್ ಪಾಳ್ಯದ ಅವರ ನಿವಾಸಕ್ಕೆ ಈಗ ತರಲಾಗಿದೆ. ಸಾಕಷ್ಟು ಅಪಾರ ಗೆಳೆಯರ ಬಳಗ ಜೊತೆಗೆ ನಡೆಸಿದಂಥ ಕಲಾವಿದರ ಒಂದು ದೊಡ್ಡ ಸಮೂಹ ಇದೆ. ಪ್ರತಿಯೊಬ್ಬರು ಕೂಡ TV9 ಜೊತೆ ಮಾತನಾಡಬೇಕಾದ್ರೆ ಬ್ಯಾಂಕ್ ಜನಾರ್ದನ್ ಅವರ ನಟನೆಯ ಬಗ್ಗೆ, ಸಹಜ ಅಭಿನಯದ ಬಗ್ಗೆ, ಜೊತೆಗೆ ಅವರಿಗಿದ್ದಂಥ ಕಮಿಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರು. 80-90ರ ದಶಕದಲ್ಲಿ ಆಲ್ಮೋಸ್ಟ್ ನಟಿಸಿದಂತಹ ಪ್ರತಿಯೊಂದು ಸಿನಿಮಾ ಕೂಡ ಎಲ್ಲರ ಮನಸ್ಸಲ್ಲಿ ಭಾಳ ಆಳವಾಗಿ ಛಾಪುತ್ತಿದೆ ಅಂತ ಹೇಳಬೇಕು. ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿರುವಂಥ ನಿವಾಸ ಅವರ ಫ್ಯಾಮಿಲಿಯವರು ಕೂಡ ಮಾತಾಡ್ತಾ ಇದ್ರು. ಸಾಕಷ್ಟು ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಯಿತು, ಆದರೆ ಕೊನೆಯದಾಗಿ ಅವರ ಹೋರಾಟವನ್ನು ನಿಲ್ಲಿಸಿದ್ರು ಅಂತ. ಹಿಂದೆ ಕೂಡ ಹೃದಯಾಘಾತದಿಂದ ಚೇತರಿಕೆಯನ್ನು ಕಂಡಿದ್ದರು ಬ್ಯಾಂಕ್ ಜನಾರ್ದನ್. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸುಲ್ತಾನ್ ಪಾಳ್ಯದ ನಿವಾಸಕ್ಕೆ ಈಗ ಮಣಿಪಾಲ್ ಆಸ್ಪತ್ರೆಯಿಂದ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ಈಗ ತಂದಿರಿಸಲಾಗಿದೆ.